ಮ್ಯಾಟ್ರಿಮೋನಿ ಕೇಸಿನ ಮಾದರಿಯಲ್ಲೇ ಮತ್ತೊಂದು ಪ್ರಕರಣ ನಡೆದಿದೆ. ನಟಿಯೊಬ್ಬರಿಗೆ ಮರ್ಮಾಂಗದ ವಿಡಿಯೋ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿ ವಿಕೃತಿಯನ್ನ ಮೆರಿತಾ ಇದ್ದ. ನಟಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಆರೋಪಿ ನವೀನ್ ಅರೆಸ್ಟ್ ಆಗಿದ್ದಾರೆ. ಅಶ್ಲೀಲ ಮೆಸೇಜ್ ವಿಡಿಯೋಗಳನ್ನ ಕಳಿಸ್ತಾ ಇದ್ದ ಆರೋಪಿ ನವೀನ್ ಅರೆಸ್ಟ್ ಆಗಿದ್ದಾರೆ. ನವೀನ್ಸ್ ಅಂತ ಫೇಸ್ಬುಕ್ ಐಡಿಯಿಂದ ಕಿರುತೆರೆ ನಟಿಗೆ ಈತ ಕಿರುಕುಳ ಕೊಡ್ತಾ ಇದ್ದ. ಅಕೌಂಟ್ ಬ್ಲಾಕ್ ಮಾಡಿದ್ರು ಬೇರೆ ಬೇರೆ ಐಡಿಯಿಂದ ಮೆಸೇಜ್ ಹಾಕ್ತಾ ಇದ್ದಂತೆ. ಮೆಸೇಜ್ ಮಾಡೋದು ಬೇಡ ಅಂತ ನಟಿ ರಜನಿ ಮಹೇಶ್ ಬುದ್ಧಿವಾದವನ್ನ ಹೇಳಿದ್ದಾರೆ. ಅಶ್ಲೀಲ ಮೆಸೇಜ್ ಬಗ್ಗೆ ಅನ್ನಪೂರ್ಣೇಶ್ವರಿ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ತನಿಖೆ ನಡೆಸಿ ಆರೋಪಿ ನವೀನ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಡೆಲಿವರಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ನವೀನ್ ಈತ ನಟಿಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಹಾಕ್ತಾ ಇದ್ದ, ವಿಡಿಯೋಗಳನ್ನ ಕಳಿಸ್ತಾ ಇದ್ದ. ಈ ಬಗ್ಗೆ ನಟಿ ವಾರ್ನ್ ಮಾಡಿದ್ರೂ ಕೂಡ ಬೇರೆ ಬೇರೆ ಐಡಿಯಿಂದ ಈತ ಫೋಟೋ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಂತೆ. ಈಗ ನಟಿ ದೂರನ್ನ ಕೊಟ್ಟಿದ್ದು ಈತ ಅರೆಸ್ಟ್ ಆಗಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಕಿರುಕುಳ ಹೆಚ್ಚಾಗಿತ್ತು. ಇದು ತುಂಬಾ ಅತಿರೇಕಕ್ಕೆ ಹೋದಾಗ ತಡೆಯೋದಕ್ಕಾಗ್ಲಿಲ್ಲ. ಲೈಂಗಿಕ ಕಿರುಕುಳದ ಬಗ್ಗೆ ನಟಿ ರಜನಿ ಮಹೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು 2-3 ಸಲ ವಾರ್ನ್ ಮಾಡಿದ್ರು ಆತ ಕೇಳಲಿಲ್ಲ. ಈ ತರ ಕಳಿಸ್ಬೇಡಿ ಅಂತ ನಾನು ಒಳ್ಳೆ ರೀತಿಯಲ್ಲೇ ಹೇಳಿದ್ದೀನಿ. 4-5 ಐಡಿ ಬ್ಲಾಕ್ ಮಾಡಿದ್ರು ಬೇರೆ ಬೇರೆ ಐಡಿಯಿಂದ ಈತ ಕಳಿಸ್ತಾ ಇದ್ದ, ಕಿರುಕುಳ ಕೊಡ್ತಾ ಇದ್ದ. ಮರ್ಮಾಂಗ ಫೋಟೋ ವಿಡಿಯೋ ಕಳಿಸಿ ಪ್ರತಿದಿನ ಕಿರುಕುಳ ನೀಡ್ತಾ ಇದ್ದ. 3-4 ತಿಂಗಳಿಂದ ಇದೇ ರೀತಿ ಆಗ್ತಾ ಇತ್ತು. ಬೆಳಗ್ಗೆ ಆದ್ರೆ 5 ವಿಡಿಯೋ, ಸಂಜೆ ಆದ್ರೆ 5 ವಿಡಿಯೋ ಬರ್ತಾ ಇತ್ತು ಅಂತ ನಟಿ ಹೇಳಿಕೆ ಕೊಟ್ಟಿದ್ದ. ಸೀರಿಯಲ್ ನಟಿಯಾಗಿರುವಂತಹ ರಜನಿ ಮಹೇಶ್ ಅವರು ಸದ್ಯ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಏನೆಲ್ಲ ಆಯ್ತು ಅಂತ. ಹೀಗೆ ನೋಡ್ತಾ ಇದ್ದೀರಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ರೀತಿ ಒಂದು ಹರಾಸ್ಮೆಂಟು, ಸೆಕ್ಷುವಲ್ ಹರಾಸ್ಮೆಂಟು ಎಲ್ಲ ಬರ್ತಿತ್ತು. ನನಗೂ ಮಾಮೂಲಿ ಸೋಷಿಯಲ್ ಮೀಡಿಯಾ ಅಂದರೆ 1000 ಬರುತ್ತೆ ಹೋಗುತ್ತೆ. ಇದು ತುಂಬ ಅತಿರೇಕಕ್ಕೆ ಹೋದಾಗ ನನಗೆ ಎಲ್ಲೋ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಸೊ ಇದನ್ನು ನಾನು ಏನಕ್ಕೆ ಈ ಸ್ಟೆಪ್ ತಗೊಂಡೆ ಅಂದರೆ, ನಾನು ನೋಡಿದೆ, ಒಂದು 2-3 ಸಲ ವಾರ್ನ್ ಮಾಡಿದೆ, ಬೇಡ ಈ ರೀತಿ ಎಲ್ಲ ಕಳಿಸ್ಬೇಡಿ, ಅನ್ನೋನ್ ಪರ್ಸನ್ನು ಯಾರು ನಿಮ್ಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಕಳಿಸ್ತೀರಾ, ಬೇಡ ಅಂತ ಒಂದು ಒಳ್ಳೆ ರೀತಿನಲ್ಲೇ ನಾನು ಕನ್ವೆ ಮಾಡಕ್ಕೆ ನೋಡಿದೆ. ಬೇರೆ ಒಂದು 4-5 ಐಡೀಸು ಬ್ಲಾಕ್ ಮಾಡಿದ್ದೆ ನಾನು. ಬ್ಲಾಕ್ ಮಾಡಿ ಆದಮೇಲೂ ನನಗೆ ಟಾರ್ಚರ್ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಮಾಮೂಲಿ ಇದೆಲ್ಲ ಇದನ್ನ ವಿಯರ್ಡ್ ಆಗಿ ವಿಚಿತ್ರವಾಗಿ ವಿಡಿಯೋಗಳು ಕಳಿಸೋದು, ಇದಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದು ಮರ್ಮಾಂಗದ ಫೋಟೋಗಳು ಕಳಿಸೋದು, ವಿಡಿಯೋಗಳು ಕಳಿಸೋದು, ಅದು ನೋಡೋಕ್ಕಾಗ್ತಿರ್ಲಿಲ್ಲ. ನಾನು 2-3 ಸಲ ಹೇಳಿದೆ. ಕೊನೆಗೆ ಇದು ಯಾಕೋ ಆಗ್ತಾ ಇಲ್ಲ. ಆಮೇಲೆ ನಮ್ಮದು ಅಂದರೆ ಒಂದು ಕವರ್ಡ್ ಆಗಿ ಜೀವನ ಮಾಡ್ತಾ ಇರ್ತೀವಿ ಹೆಣ್ಮಕ್ಳು. ಕೆಲವು ಹೆಣ್ಮಕ್ಳು ಹೇಳ್ಕೊಳ್ಳಲ್ಲ. ಇದು ತುಂಬ ನಡೀತಾ ಇದೆ. ಇಗ್ನೋರ್ ಮಾಡಿ ಸುಮ್ಮನೆ ಹಾಕ್ತಾರೆ. ಕೆಲವರು ಒಳಗಡೆನೆ ಹಿಂಸೆ ಅನುಭವಿಸ್ತಾರೆ. ಸೊ ಬೇಡ, ನೋಡೋಣ, ಕರೆದು ಹೇಳೋಣ ಅಂತ ಹೇಳಿದೆ ನಾನು. ಕರೆದು ಹೇಳಿದ್ರು ಮನುಷ್ಯ ತಿದ್ಕೊಂಡಿಲ್ಲ ಅಂದಮೇಲೆ ನಾನು ಸ್ಟೆಪ್ ತಗೋಬೇಕಾಗಿ ಬಂತು. ಮೇಡಮ್, ಯಾವಾಗಿಂದ ಶುರುವಾಗಿದ್ದು ಈ ಟಾರ್ಚರ್ ಅನ್ನುವಂಥ? ಇದು 3.5-4 ಮಂತ್ಸ್ ಆಯಿತು. 3-4 ತಿಂಗಳವರೆಗೂ ಬಂತು. ನಾನು ನೋಡಿದೆ, ಒಂದ್ಸಲಿ ಒಂದು ಐಡಿ ಬ್ಲಾಕ್ ಮಾಡಿಬಿಟ್ಟೆ. ನಾನು ಅಕ್ಸೆಪ್ಟು ಮಾಡಿರಲಿಲ್ಲ. ರಿಕ್ವೆಸ್ಟು ಅಕ್ಸೆಪ್ಟ್ ಮಾಡಲ್ಲ, ಅನ್ನೋನ್ ಪರ್ಸನ್ದು ಅಕ್ಸೆಪ್ಟ್ ಮಾಡಲ್ಲ. ನಾನು 2-3 ಐಡಿ ಬ್ಲಾಕ್ ಮಾಡಿದ್ಮೇಲೂ ಬೇರೆ ಬೇರೆ ಐಡಿನಲ್ಲಿ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸುಮ್ಮನೆ ನಾನು ಅದ್ರ ಕಾನ್ವರ್ಸೇಷನು ಮಾಡ್ತಿರ್ಲಿಲ್ಲ. ನಾನು ಫ್ರೆಂಡ್ಸ್ ಹತ್ರೆಲ್ಲ ಡಿಸ್ಕಸ್ ಮಾಡಿದೆ, ಹಿಂಗಿದೆ. ಎಲ್ಲರೂ ಹೇಳಿದ್ದಿದ್ದು ಇಗ್ನೋರ್ ಮಾಡು, ಬ್ಲಾಕ್ ಮಾಡಿದ್ದೀನಿ. 4-5 ಐಡಿ ಬ್ಲಾಕ್ ಮಾಡಿದ್ದೀನಿ. ಬೇರೆ ಐಡಿ ಕ್ರಿಯೇಟ್ ಮಾಡಿಕೊಂಡು ಕೊನೆಗೆ ಒಂದು ಕಂಟಿನ್ಯೂಸ್ ಆಗಿ ಮಾರ್ನಿಂಗ್ ಆದರೆ ಒಂದು 5-6 ವಿಡಿಯೋ ಬರೋದು, ಈವ್ನಿಂಗ್ ರಾತ್ರಿ 5-6 ವಿಡಿಯೋ ಬರೋದು, ಕೆಟ್ಟ ಮೆಸೇಜ್ಗಳು, ಹಂಗೆ ಹಿಂಗೆ ಅದೆಲ್ಲ ಹೇಳೋಕ್ಕಾಗಲ್ಲ. ಸೊ ಹಿಂಗಾಗಿ ಬಂದಾದ್ಮೇಲೆ ಇದಕ್ಕೆಲ್ಲ ಒಂದು ಏನಾದರೂ ಸ್ಟೆಪ್ ತಗೋಬೇಕು ಅಂತ ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಹಿಂಗಿದೆ ಅಂತ ಹೇಳಿ ಅವ್ರ ಬಗ್ಗೆ ಸ್ಟೆಪ್ ತಗೊಂಡಿದ್ದು, ಕ್ರಮ ತಗೊಳಕ್ಕೆ ಹೇಳಿ. ಮೇಡಮ್, ಈ ನಡುವೆ ತಾವು ಒಂದ್ಸಲ ಅವರನ್ನ ಮೀಟ್ ಆಗಿ ಬುದ್ಧಿವಾದ ಹೇಳುವಂತ ಕೆಲಸವನ್ನು ಮಾಡ್ತೀರಿ. ಆ ಟೈಮ್ನಲ್ಲಿ ಏನು ಒಪ್ಕೊಂಡಿದ್ರು ಅವರು, ನಾನು ಇನ್ಮೇಲೆ ಮೆಸೇಜ್ ಮಾಡಲ್ಲ ಅಂತ ಹೇಳಿ, ಅಥವಾ ಏನಾಯ್ತು ಆ ಟೈಮ್ನಲ್ಲಿ ಮೀಟ್ ಆದ? ನಾನು ಮೀಟ್ ಮಾಡಿದ್ದು ಒಂದೇ ಸಲ ಅಂದರೆ ಮೊನ್ನೆ. ನಾನು ಕಾನ್ವರ್ಸೇಷನ್ನು ಮಾಡಿಲ್ಲ, ನಾನು ಕನ್ವೆ ಮಾಡೋಕ್ಕೆ ಕರೆದಿದ್ದು. ಆ ಕನ್ವೆ ಮಾಡೋಕ್ಕೆ ಕರೆದಾಗ್ಲೂ ನನಗೆ ಅಪ್ರೋಚ್ ಮಾಡ್ದ ಅವನು, ಬಾ ಹಂಗೆ ಹಿಂಗೆ ಅಂತ. ನಮ್ಮ ಸರೌಂಡಿಂಗ್ ಇದ್ದದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಏನು ಮಾತಾಡಕ್ಕೆ ಹೋಗ್ಬೇಡ, ಜಸ್ಟ್ ನೀನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೆಯಲ್ಲ, ಏನು ನೆಕ್ಸ್ಟ್ ಸ್ಟೆಪ್ ಅವ್ರು ತಗೋತಾರೆ, ಏನು ಮಾತಾಡಕ್ಕೆ ಹೋಗ್ಬೇಡ, ಜಸ್ಟ್ ಕನ್ವೆ ಮಾಡು ನೋಡು. ಆದರೂ ಕೇಳಲಿಲ್ಲ.
ಮಾತಾಡಿ ಬೇರೆ ರೀತಿನಲ್ಲೇ ತಗೊಂಡೋಗಕ್ಕೆ ಪ್ರಯತ್ನ ಪಟ್ಟ. ಸೊ ಹಂಗಾಗಿ ನಾನು ವಿಧಿ ಇಲ್ಲದೆ ನಾನು ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಸದ್ಯ ಇವಿಷ್ಟು ಸೀರಿಯಲ್ ನಟಿಯಾಗಿರುವಂತಹ ರಜನಿ ಮಹೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.